ಆತ್ಮೀಯ ಮಿತ್ರರೇ ನಮಸ್ಕಾರ. ಪ್ರಶ್ನಾ ವಿಮರ್ಶೆ ಸಂಚಿಕೆ 8ಕ್ಕೆ ತಮ್ಮೆಲ್ಲರನ್ನ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಕಳೆದ ಸಂಚಿಕೆಯಲ್ಲಿ ನಾವು ಸಾವರ್ಕರ್ ಗಾಂಧಿ ಹತ್ಯೆ ಆರೋಪಿಯಾಗಿದ್ದರು, ಹಾಗೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದರ ಕುರಿತಾಗಿ ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದ್ವಿ. ಒಂದು ಮಿತ್ರರೇ, ಕಳೆದ ಸಂಚಿಕೆಯ ನಂತರ ನಿನ್ನೆ ನಡಿಬೇಕಾಗಿದ್ದ ಸಂಚಿಕೆ ಕಾರಣಾಂತರಗಳಿಂದ ಮುಂದೆ ಹೋಯಿತು. ಹಾಗಾಗಿ ನಾನು ನಿನ್ನೆ ಆ ಕುರಿತಾಗಿ ನಾನು ಸಂದೇಶವನ್ನು ಕೂಡ ಕಳಿಸಿದ್ದೆ. ಯಾಕಂದರೆ ಬಹಳಷ್ಟು ಜನ ಸಂಚಿಕೆಯ ಕುರಿತಾಗಿ ಒಂದು ಅಪೇಕ್ಷೆಯನ್ನು ಇಟ್ಕೊಂಡಿರ್ತಾರೆ. ನಿನ್ನೆ ಸಂಚಿಕೆ ಆಗಬೇಕಿತ್ತು, ಯಾಕಾಗಿಲ್ಲ ಅನ್ನೋದರ ಕುರಿತಾಗಿ. ಬಂದ್ಮಿದ್ರೆ ಕೆಲವು ಕಾರಣಾಂತರಗಳಿಂದ ನಿನ್ನೆ ಸಂಚಿಕೆ ನಡೆಸಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ನಾನು ಮುಂದಿನ ವಾರಕ್ಕೆ, ತುಂಬ ಜನ ಹೇಳಿದ್ರು ಮುಂದಿನ ವಾರಕ್ಕೆ ಸಂಚಿಕೆಯನ್ನು ಮುಂದೂಡ್ಬೋದಲ್ವಾ, ಮುಂದಿನ ಮಂಗಳವಾರ ಸಂಜೆ 6 ಗಂಟೆಗೆ ಈ ಸಂಚಿಕೆಯನ್ನು ಮುಂದೂಡ್ಬೋದಿತ್ತಲ್ವಾ ಅಂತ ಕೇಳಿದ್ರು. ನಾನು ಅದಕ್ಕೆ ಹೇಳಿದೆ, ಯಾಕಂದ್ರೆ ಈ ವಾರ ನಡಿಬೇಕಾಗಿರೋ ಸಂಚಿಕೆ ನಡಿಲೇಬೇಕಾಗ್ತದೆ. ಯಾಕಂದ್ರೆ ಬಹಳಷ್ಟು ಜನ ಈ ಸಂಚಿಕೆಯನ್ನ ಬಯಸಿರ್ತಾರೆ, ಈ ಸಮಯಕ್ಕೆ ಆಗ್ಬೇಕಿತ್ತು, ಯಾಕಾಗಿಲ್ಲ ಅನ್ನೋದ್ರ ಕುರಿತಾಗಿ ನೋಡ್ತಾ ಇರ್ತಾರೆ. ಹಾಗೆ ನಾವು ಈ ಸಂಚಿಕೆಯ ಒಂದು ನಾವು ಈ ಗ್ಯಾಪ್ ಅಂತ ತೆಗೆದುಕೊಂಡ್ಬಿಟ್ರೆ ಮುಂದಿನ ಸಂಚಿಕೆಯಲ್ಲಿ ನಾವು ಆ ಪ್ರಶ್ನೆಯನ್ನು ನೋಡೋದಿದ್ರೆ ಸುಮಾರು ಒಂದು ವಾರ ಅದು ಮುಂಗಡವಾಗಿಬಿಡ್ತದೆ, ಮುಂದಕ್ಕೆ ಹೋಗ್ಬಿಡ್ತದೆ. ಆ ಸಂಚಿಕೆಯ ಒಂದು ಏನು ನಾವು ಯೋಜನೆಯನ್ನು ಹಾಕೊಂಡಿರ್ತೇವೆ ಅದು ಮುಂದಕ್ಕೆ ಹೋಗ್ಬಿಡ್ತದೆ. ಹಾಗಾಗಿ ನಾನು ಕೂಡಲೇ ತಡ ಮಾಡದೆ ಇವತ್ತೇ ಸಂಚಿಕೆಯನ್ನು ನಡೆಸ್ಕೊಡ್ಬೇಕು ಅಂತ ಸಣ್ಣ ಬದಲಾವಣೆಯನ್ನು ನೆನ್ನೆ ಮಾಡ್ಕೊಂಡ್ವಿ. ಹಾಗಾಗಿ ಅದಕ್ಕೆ ನಾನು ಕ್ಷಮೆಯನ್ನು ಕೇಳ್ತೇನೆ, ನಿನ್ನೆ ಸಂಚಿಕೆಯನ್ನು ನಡೆಸ್ಲಿಕ್ಕೆ ಆಗ್ದಿಲ್ಲ ಅನ್ನೋ ಒಂದು ಕಾರಣಕ್ಕೆ. ಬಂಧು ಮಿತ್ರರೇ, ಈ ಸಂಚಿಕೆಯಲ್ಲಿ ನಾನು ಕಳೆದ ಸಂಚಿಕೆ ಆ ಕೊನೆಯಲ್ಲಿ ಹೇಳಿದಂತೆ ಈ ಸಂಚಿಕೆಯಲ್ಲಿ ನಾನು ನೋಡಬೇಕಾಗಿರೋ ಪ್ರಶ್ನೆ ಏನಂದ್ರೆ, ಸಾವರ್ಕರ್ ಅವರು ಒಬ್ಬ ಕವಿ ಆಗಿದ್ರ? ಅವರು ಕವಿ ಆಗಿದ್ರೆ ಯಾಕೆ ಅವರ ಹೆಸರನ್ನ ಪ್ರಕಟಿಸ್ತಿರ್ಲಿಲ್ಲ ಅನ್ನುವಂಥದ್ದು ನಾವು ನೋಡಬೇಕಾಗಿದೆ. ಬಂಧು ಮಿತ್ರರೇ, ಡಾಕ್ಟರ್ ಜಿ ಬಿ ಹರೀಶ್ ಅವರು ಒಂದು ಮಾತು ಹೇಳ್ತಾರೆ. ಸಾವರ್ಕರ್ ಅಂದ್ರೆ ಎಂತಹ ಕವಿ ಅಂದ್ರೆ, ನಮ್ಮ ಕನ್ನಡದವರಿಗೆ ಅರ್ಥ ಆಗ್ಬೇಕು ಅಂದ್ರೆ ಸಾವರ್ಕರ್ ಅವರು ಅನ್ನುವಂಥದ್ದು ಅಂಥವ್ರು ಎಂತಹ ಕವಿ ಅಂದ್ರೆ, ಅವರು ನಮ್ಮ ಕನ್ನಡದ ದ.ರಾ ಬೇಂದ್ರೆ ಹೇಗೋ ಹಾಗೆ ಮಹಾರಾಷ್ಟ್ರಕ್ಕೆ ಸಾವರ್ಕರ್ ಹಾಗೆ ಅನ್ನುವಂಥ ಒಂದು ಮಾತು ಹೇಳ್ತಾರೆ. ಬಂಧು ಮಿತ್ರರೇ, ಅವರ ಕ್ರಾಂತಿಯ ಒಂದು ಅಚಲ ಧ್ಯೇಯ ಏನಿತ್ತು ಅಷ್ಟೇ, ಅದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಅವರು ಕವಿ ಆಗಿರುವಂಥದ್ದು ಕೂಡ. ಬಂಧು ಮಿತ್ರರೇ, ಸಾವರ್ಕರ್ ಅವರ ಕುರಿತಾಗಿ ಈ ಕಮ್ಯುನಿಸ್ಟರು ಅಥವಾ ಈ ಕಾಂಗ್ರೆಸ್ಸಿಗರು ಏನು ವಾದವನ್ನು ತೆಗಿತಿದ್ದಾರೋ ಅವರು ಕವಿ ಅಲ್ಲ ಅನ್ನೋ ವಿಚಾರವಾಗಿ, ಅದು ಅಪ್ಪಟ ಸುಳ್ಳು ಆಗಿರುವಂಥದ್ದು. ಯಾಕಂದ್ರೆ ಒಂದು ಚಿಂತನೆಯನ್ನ ಬಲಿಷ್ಠಗೊಳಿಸುವಂಥದ್ದು ಕೇವಲ ಒಂದು ಭಾಷಣದಿಂದ ಅಥವಾ ಅವನು ಮಾಡಿರುವಂತಹ ಯೋಜನೆಗಳು ಅಥವಾ ಅವನ ಏನು ಕಾರ್ಯ ಚಟುವಟಿಕೆಗಳಿಂದಲ್ಲ, ಅದರ ತಳಹದಿ ಗಟ್ಟಿಯಾಗುವಂಥದ್ದು ಬರಹಗಳಿಂದ ಅಂತ. ಹಾಗಾಗಿ ಆ ಬರಹಗಳ ಬುಡ ತಪ್ಪಿಸುವಂತ ಕೆಲಸವನ್ನ ಇವರು ಕೈ ಹಾಕಿರುವಂಥದ್ದು, ಇವರು ಮಾಡ್ತಿರುವಂಥದ್ದು, ಇನ್ನೂ ಕೂಡ ನಡೆಸ್ತಾನೆ ಇದ್ದಾರೆ ಅದನ್ನು. ಹಾಗಾಗಿ ಸಾವರ್ಕರ್ ಅವರ ಚಾರಿತ್ರ್ಯದ ಮೇಲೆ ದಾಳಿಯನ್ನು ಮಾಡಬೇಕಿದ್ರೆ ಅವರು ನೇರವಾಗಿ ಹೇಳುವಂಥದ್ದು ಸಾವರ್ಕರ್ ಒಬ್ರು ಕವಿ ಅಲ್ಲ ಅಂತ. ಬಂಧು ಮಿತ್ರರೇ, ನೀವು ಗಮನಿಸೋದಿದ್ರೆ ಅವರು ಕವಿಯಲ್ಲ ಅನ್ನೋದಕ್ಕೆ ಯಾವುದೇ ತರಹದ ಸಾಕ್ಷಿಗಳು ಸಿಗೋದಿಲ್ಲ. ಒಂದು ವಾದವನ್ನ ಇವ್ರು ಮಾಡ್ತಿರೋದು ಏನಂದ್ರೆ, ಅವರು ಕವಿಯಾಗಿದ್ರೆ ಅವರ ಹೆಸರನ್ನು ಯಾಕೆ ಪ್ರಕಟಿಸ್ತಿರ್ಲಿಲ್ಲ ಅನ್ನುವಂಥದ್ದು. ಬಂಧು ಮಿತ್ರರೇ, ಈ ಕವಿ ಎಂಬ ಪ್ರಶ್ನೆ ಬಂದಾಗ ನೀವು ಸಾವರ್ಕರ್ ಅವರ ಕವಿತೆಗಳನ್ನ ಅಥವಾ ಅವರ ಕೃತಿಗಳನ್ನ ಗಮನಿಸೋದಿದ್ರೆ ಸುಮಾರು 35ಕ್ಕೂ ಹೆಚ್ಚು ಅವರ ಕೃತಿಗಳು, ಸಾಹಿತ್ಯಗಳು ಸಿಗ್ತಿರುವಂಥದ್ದು ಇಂಗ್ಲಿಷ್ ಹಾಗೆ ಮರಾಠಿಯಲ್ಲಿ ಸೇರಿಸಿ. ಬಂಧು ಮಿತ್ರರೇ, ನಮ್ಮ ಮಾಜಿ ಪ್ರಧಾನಿಗಳು ಹಾಗೆ ಕವಿಗಳು ಸಹ ಆಗಿದ್ದ ಅಜಾತಶತ್ರು ಅಂತ ಏನು ಕರಿತೀವಿ ನಾವು ವಾಜಪೇಯಿ ಅವರನ್ನ, ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತು ಹೇಳ್ತಾರೆ. ಸಾವರ್ಕರ್ ಅವರದ್ದು ಎಂತಹ ಒಂದು ಕವಿ ಹೃದಯ ಅಂದ್ರೆ, ಈ ಕ್ರಾಂತಿಯ ಒಂದು ಈ ಕಿಚ್ಚನ್ ಹಚ್ಚಿರುವಂಥದ್ದು ಅವರು ಲೇಖನಿಯ ಮೂಲಕ. ಅವರು ಹಾಗೆ ಅವರ ಜೊತೆ ಇದ್ದಂತಹ ಪುಲಾ ದೇಶಪಾಂಡೆ ಏನಿದ್ದಾರೆ, ಈ ಸಾವರ್ಕರ್ ಹಾಗೆ ಪುಲಾ ದೇಶಪಾಂಡೆಯ ಕೊಡುಗೆ ಏನಿದೆ
ಅವರಿಬ್ಬರ ಕೊಡುಗೆ ಮರಾಠಿ ಸಾಹಿತ್ಯಕ್ಕೆ ಬಹಳ ದೊಡ್ಡದಾಗಿರುವಂಥದ್ದು ಅಂತ ಗಮನಿಸಿರಬಹುದು. ವಾಜಪೇಯಿಯವರ ಒಂದು ಭಾಷಣ ಬಹಳಷ್ಟು ವೈರಲ್ ಆಗಿತ್ತು. ಅದೇನಂದ್ರೆ ಸಾವರ್ಕರ್ ಅವರ ಕುರಿತಾಗಿ ಅವರು ಹಾಡಿ ಹೋಗಲಿರುವಂಥದ್ದು. ಅವರು ಸಾವರ್ಕರ್ ಅವರ ಕುರಿತಾಗಿ ಹೇಳ್ತಾ ಸಾವರ್ಕರ್ ಬರೆದಂತಹ ಆ ಹಾಡನ್ನು ಕೂಡ, ಆ ಹಾಡಿನ ಸಾಲನ್ನು ಕೂಡ ಅಲ್ಲಿ ಸೇರಿಸ್ತಾರೆ. ಅದೇನೆಂದ್ರೆ ಸ್ರಾಗರ ಪ್ರಾಣ ತಳಮಳಲ ಅಂತ. ಬಂಧು ಮಿತ್ರರೇ, ಸಾವರ್ಕರ್ ಅವರು ಕೇವಲ ಈ ಒಂದು ಹಾಡನ್ನು ಬರೆದಿರುವಂಥದ್ದಲ್ಲ, ಸಾಕಷ್ಟು ಹಾಡುಗಳನ್ನು ಬರೆದಿದ್ದಾರೆ. ಅವರು ಬಾಲ್ಯದಿಂದಲೇ ಇದರಲ್ಲಿ ಆಸಕ್ತರಾಗಿದ್ರು. ಅವರ ಕವಿತೆಗಳು ಅಥವಾ ಕವನಗಳು ಆಗಿರಲಿ ಅಥವಾ ಅವರ ಕೃತಿಗಳು ಒಂದು ವಿಶಿಷ್ಟ ಸ್ಥಾನದಲ್ಲಿ ನಿಲ್ಲುವಂಥದ್ದು. ಅದನ್ನು ನಾವು ಗಮನಿಸೋದಿದ್ರೆ ಸಾವರ್ಕರ್ ಅವರ ಆ ಒಂದು ಏನು ಬರಹಕ್ಕೆ ಇದ್ದಂಥ ಶಕ್ತಿ ಏನಂದ್ರೆ, ಭಾರತದಲ್ಲಿರುವಂತಹ ಯುವ ಹೃದಯಗಳನ್ನ, ಜನರ ಹೃದಯದಲ್ಲಿರುವಂತಹ ಕ್ಷಾತ್ರತೆಯನ್ನು ಬಡಿದೆಬ್ಬಿಸುವಂತ ಕೆಲಸವನ್ನ ಸಾವರ್ಕರ್ ಅವರ ಬರಹಗಳು ಮಾಡ್ತಾ ಇದ್ವು. ಇಂದು ಸಾಕಷ್ಟು ಜನ ಪ್ರಶ್ನೆ ಮಾಡ್ತಿರುವಂಥದ್ದು, ಸಾವರ್ಕರ್ ಅವರು ಏನು ಅವರ ಹೆಸರನ್ನು ಪ್ರಕಟಿಸ್ತಿರ್ಲಿಲ್ಲ ಯಾಕೆ ಅಂತ. ಬಂಧು ಮಿತ್ರರೇ, ನೀವು ಗಮನಿಸಬಹುದು 1857ರಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಪುಸ್ತಕ ಬರೀಲಿಕ್ಕೆ ಹೊರಟಾಗ್ಲೂ ಕೂಡ ಅದು ಬರೀಲಿಕ್ಕಿಂತ ಮೊದಲೇ ಬ್ಯಾನ್ ಆಗಿತ್ತು ಅನ್ನುವಂಥದ್ದು ನಾವು ಗಮನಿಸಬೇಕಾಗ್ತದೆ. ಅದನ್ನು ನಾವು ಈಗ ಗಮನಿಸೋದಿದ್ರು ಕೂಡ ಸಾವರ್ಕರ್ ಅಂದು ಬಹಳಷ್ಟು ಅದನ್ನ ಮನಸ್ಸಿಗೆ ತೆಗೆದುಕೊಂಡಿದ್ರು. ನಾನು ಇನ್ನು ಮುಂದೆ ಬರೆಯುವಂತಹ ಈ ಒಂದು ಏನು ಕೃತಿಗಳಾಗಿರ್ಲಿ, ಕವನಗಳಾಗಿರ್ಲಿ, ಈ ರೀತಿಯ ಒಂದು ಗೊಂದಲಕ್ಕೀಡು ಮಾಡಬಾರ್ದು, ಇದಕ್ಕೆ ಕಾರಣ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ತಮ್ಮ ಹೆಸರನ್ನ ಪ್ರಕಟಿಸ್ತಾ ಇರಲಿಲ್ಲ. ಅವರು ಪ್ರಥಮ ಸ್ವತಂತ್ರ ಸಂಗ್ರಾಮ ಅನ್ನುವಂಥ ವಿಚಾರಗಳು ಸಾಕಷ್ಟು ಜನಮಾನಸಕ್ಕೆ ತುಂಬಿ ಹೋಗಿದ್ರು ಸಹ, ತದನಂತರದಲ್ಲಿ ತದಂತಹ ಗೃಹ ಬಂಧನದಲ್ಲಿದ್ದಂತಹ ಆಗ ಬರ್ದಿರುವಂತಹ ಈ ಹಿಂದುತ್ವ ಕೃತಿ ಏನಿತ್ತು, ಈ ಹಿಂದುತ್ವ ಅನ್ನುವಂಥದ್ದು ಅದು ಒಂದು ವಿಶಿಷ್ಟವಾಗಿರುವಂತಹ ಒಂದು ಪಾತ್ರ. ಅದು ಈ ಸಮಾಜವನ್ನ ಕಟ್ಟುವಲ್ಲಿ ವಿಶಿಷ್ಟವಾದ ಪಾತ್ರವನ್ನು ವಹಿಸುವಂತಹ ಒಂದು ವಿಷಯ. ಈ ಹಿಂದುತ್ವ ಅನ್ನುವುದರ ಕುರಿತಾಗಿ ನಾವು ಆ ಸಮಯದಲ್ಲಿ ಅಥವಾ ಇಂದಿನ ಸಾಮಾಜಿಕ ವ್ಯವಸ್ಥೆ ಆಗಿರಲಿ ಅಥವಾ ರಾಜಕೀಯ ಬೆಳವಣಿಗೆಯನ್ನು ನೀವು ಗಮನಿಸೋದಿದ್ರೆ, ಹಿಂದುತ್ವ ಅನ್ನುವಂಥದ್ದು ಕೋಮುವಾದವನ್ನ ಪಸರಿಸುವಂತಿದೆ ಅಥವಾ ಆ ವಿಷಯವನ್ನು ತೆಗೆದುಕೊಂಡ್ರೆ ಅದು ಕೋಮುವನ್ನ ಪ್ರಚೋದಿಸುವಂತಿದೆ ಅಂತ ಹೇಳ್ತಾರೆ. ಬಂಧು ಮಿತ್ರರೇ, ನೀವು ಗಮನಿಸಬೇಕು, ಅಂದಿನ ಸಮಯಕ್ಕೆ ಆ ಹಿಂದುತ್ವ ಅನ್ನುವ ಹೆಸರು ಬಿಟ್ರೆ ಅದರ ಒಳಗಿದ್ದಂತಹ ಆ ಕೃತಿಯ ಒಳಗಿದ್ದಂತಹ ಏನು ವಿಷಯ ಇತ್ತು, ಆ ವಿಚಾರ ಬಹಳ ಅರ್ಥಪೂರ್ಣವಾಗಿತ್ತು, ಹಾಗೆ ಸ್ಪಷ್ಟವಾಗಿತ್ತು. ಬಂಧು ಮಿತ್ರರೇ, ನಾವು ಗಮನಿಸೋದಿದ್ರೆ ಆ ಒಂದು ಹಿಂದುತ್ವ ಪುಸ್ತಕದೊಳಗಡೆ ಇದ್ದಂತಹ ವಿಚಾರವನ್ನ ಅವರು ತಿಳಿಯಪಡಿಸ್ಲಿಕ್ಕೋಸ್ಕರ ಅವರ ಹೆಸರನ್ನು ಪ್ರಕಟಿಸಿರಲಿಲ್ಲ. ಇದು ಭಾರತೀಯ ಜನಮಾನಸದಲ್ಲಿ ಒಂದು ಭ್ರಾತೃತ್ವದ ಭಾವನೆಯನ್ನ ತೆಗೆದುಕೊಂಡು ಬರಬೇಕು, ಹಾಗೆ ಅದು ಒಂದು ಸಾಮಾಜಿಕ ವ್ಯವಸ್ಥೆಯನ್ನ ಸುಭದ್ರಗೊಳಿಸುವ ಕಡೆ ಹೋಗಬೇಕು, ಎಲ್ಲರೂ ಇದನ್ನು ತಿಳಿದುಕೊಳ್ಬೇಕು ಅನ್ನೋ ವಿಚಾರವಾಗಿ ಸಾವರ್ಕರ್ ಅವರು ತಮ್ಮ ಹೆಸರನ್ನು ಪ್ರಕಟಿಸಿರಲಿಲ್ಲ. ಯಾಕಂದ್ರೆ ಸಾವರ್ಕರ್ ಯಾಕೆ ಹೆಸರನ್ನ ಪ್ರಕಟಿಸಲಿಲ್ಲ ಅನ್ನುವಂಥ ವಿಚಾರವಾಗಿ ನಾನು ಇವತ್ತು ಹೇಳ್ತೇನೆ. ಸಾವರ್ಕರ್ ಅವರು ಅಂದಿನ ಸಮಯದಲ್ಲಿ ಅವರ ಹೆಸರು ಬಹಳ ಪ್ರಚಲಿತವಾಗಿತ್ತು. ಬ್ರಿಟಿಷರಿಗೆ ಆ ಹೆಸರು ಬಹಳಷ್ಟು ಪರಿಚಿತವಾಗಿತ್ತು. ಹಾಗಾಗಿ ಸಾವರ್ಕರ್ ಅವರು ಯಾವುದೇ ಪುಸ್ತಕ ಬರೀಲಿ, ಯಾವುದೇ ಕವನಗಳು ಬರೀಲಿ, ಯಾವುದೇ ಕವಿತೆಗಳು, ಹಾಡುಗಳು ಬರೀಲಿ, ಅದ್ರ ಮೇಲೆ ಒಂದು ಕಣ್ಣು ಬ್ರಿಟಿಷರ ಒಂದು ಕಣ್ಣು ಅದರ ಮೇಲೆ ಇರ್ತಾ ಇತ್ತು. ಹಾಗಾಗಿ ಸಾವರ್ಕರ್ ಅವರು ಸಣ್ಣ ಬದಲಾವಣೆಯನ್ನು ತರ್ತಾ ಇದ್ರು. ತಾವು ಬರೆದಂತಹ ಏನು ಪುಸ್ತಕಗಳಿಗಾಗಿರಲಿ, ತಾವು ಬರೆದಂತಹ ಕೃತಿಗಳು, ಕವನಗಳು, ಹಾಡುಗಳಿಗಾಗಿರಲಿ ತಮ್ಮ ಹೆಸರನ್ನು ಇಟ್ಕೊಡ್ತಿರ್ಲಿಲ್ಲ. ನಾವು ಗಮನಿಸೋದಿದ್ರೆ ಭಗತ್ ಸಿಂಗ್ ರಘು ನೆನಪಾರ್ಥವಾಗಿ ಬರೆದಂತಹ ಹಾಡುಗಳಿಗೂ ಕೂಡ ಇವರು ಹೆಸರನ್ನ ಹೇಳ್ತಿರ್ಲಿಲ್ಲ. ಆ ಹೆಸರನ್ನು ಅವರು ಪ್ರಕಟಿಸದೆ ಅದೇ ರೀತಿಯಲ್ಲಿ ಅವರು ತಮ್ಮ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು, ಜನಮಾನಸಕ್ಕೆ ಅದನ್ನು ಮುಟ್ಟಿಸುವಂತ ಕೆಲಸವನ್ನು ಮಾಡ್ತಾ ಇದ್ರು. ಈ ಹಿಂದುತ್ವ ಪುಸ್ತಕದಲ್ಲಿ ಅವರ ಹೆಸರು ಪ್ರಕಟವಾಗದೇ ಇರುವಂತದ್ದು ಬಹಳ ಅವಶ್ಯಕತೆ ಇತ್ತು. ಹಾಗಾಗಿ ಅವರ ಹೆಸರನ್ನು ಪ್ರಕಟಿಸಿರಲಿಲ್ಲ. ಹಾಗೂ ಅವರ ಬರಹಗಳನ್ನು ನೀವು ಗಮನಿಸೋದಿದ್ರೆ
ಅವರ ಬರಹ ಕೇವಲ ಆ, ಒಂದು ಗುರಿಯೆಡೆಗೆ ಸಾಗ್ತಾ ಇತ್ತು. ಅದೇನಂದ್ರೆ ಭಾರತೀಯ ಏನು ಯುವ ಮನಸ್ಸುಗಳಾಗಿರಲಿ ಅಥವಾ ಭಾರತೀಯ ಜನಮಾನಸಗಳಲ್ಲಿ ಅವರ ಹೃದಯದಲ್ಲಿರುವಂತ ಕ್ಷಾತ್ರತೆಯನ್ನು ಬಡಿದೆಬ್ಬಿಸುವಂತ ಕೆಲಸವನ್ನ ಆ ಬರಹಗಳು ಮಾಡಬೇಕಿತ್ತು. ಹಾಗಾಗಿ ಈ ಕೆಲಸ ಸ್ವತಂತ್ರ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಬೇಕಾಗಿರುವಂತ ಕೆಲಸ ಆಗಿರೋದ್ರಿಂದ ಅದರ ಕಡೆಗೆ ಸರ್ಕಾರ ಏನು ಒಂದು ಕಣ್ಣನ್ನು ಇಡ್ಲೇಬೇಕಾಗಿತ್ತು. ಸರ್ಕಾರ ಅದಕ್ಕೆ ನಿರ್ಬಂಧಗಳನ್ನು ಹೇರುವಂಥದ್ದು, ಸಾವರ್ಕರ್ ಅವರು ಬರೆದ ಕೃತಿ ಅಂದಾಗ ಅಥವಾ ಅವರ ಬರಹಗಳು ಅಂದಾಗ ಕಣ್ಣರಳಿಸಿ ನೋಡುವಂತ ಕೆಲಸಗಳು ಮಾಮೂಲಿಯಾಗಿ ನಡೀತಾ ಇತ್ತು. 1923ರಲ್ಲಿ ಗೃಹ ಬಂಧನದಲ್ಲಿ ಹಿಂದುತ್ವ ಪುಸ್ತಕವನ್ನು ಬರೀತಾರೆ. ಬಂಧು ಮಿತ್ರರೇ, ಅವರ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಸಲ್ಲಿಸಿದಂತಹ ಕೊಡುಗೆ ಏನಿದೆ ಅದು ಅಮೋಘವಾದದ್ದು, ಅನರ್ಘ್ಯವಾದದ್ದು ಅಂತ ನಾನು ಹೇಳ್ತೇನೆ. ಬಂಧು ಮಿತ್ರರೇ, ನಿಮ್ಮ ಗಮನಕ್ಕಿರಲಿ, ಸಾವರ್ಕರ್ ಅವರ ಹೆಸರಿನಲ್ಲಿ ಹೇಗೆ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ತೇವೋ ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಸಾವರ್ಕರ್ ಸಾಹಿತ್ಯ ಸಮ್ಮೇಳನ ಅಂತ ಏನು ಪ್ರತ್ಯೇಕವಾಗಿ ನಡೆಸ್ತಾರೆ ಅವರು. ಇದು ಬಹಳ ಆಶ್ಚರ್ಯವಾಗಿರ್ಬೋದು. ಬಂಧು ಮಿತ್ರರೇ, ಒಬ್ಬರ ಹೆಸರಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಸಬೇಕು ಅಂದ್ರೆ ಅವರ ಒಂದು ಸಾಧನೆ ಅಥವಾ ಕೊಡುಗೆ ಏನಿದೆ ಸಾಹಿತ್ಯ ಕ್ಷೇತ್ರಕ್ಕೆ ಅದನ್ನು ನಾವು ಗಮನಿಸಬೇಕಾಗ್ತದೆ. ಇಂದೇನು ಇವರು ವಾದವನ್ನು ಮಾಡ್ತಿದಾರ ಕಾಂಗ್ರೆಸ್ಸಿಗರು, ಕಮ್ಯುನಿಸ್ಟಿಗರು, ಅದು ಪೂರ್ಣವಾಗಿ ಸುಳ್ಳಾಗಿರುವಂಥದ್ದು. ಅದು ಸುಳ್ಳು ಅಂತ ಸ್ಪಷ್ಟವಾಗಿ ತಿಳಿದಿರುವಂಥದ್ದು ನಾವು ಒಂದು ಸರಿ ಈ ಸಾವರ್ಕರ್ ಸಾಹಿತ್ಯ ಸಮ್ಮೇಳನವನ್ನು ಗಮನಿಸಿದ್ದೇವೆ. ಬಂಧು ಮಿತ್ರರೇ, ಮಾನ್ಯ ವಾಜಪೇಯಿ ಅವರು ತಮ್ಮ ಭಾಷಣದಲ್ಲಿ ಮಾತಾಡ್ತಾ ಹೇಳ್ತಾರೆ, ಸಾವರ್ಕರ್ ಹಾಗೂ ಫುಲಾ ದೇಶಪಾಂಡೆ ಅವರು ಏನಿದ್ದಾರೆ, ಇಬ್ಬರ ಕೊಡುಗೆ ಏನಿದೆ ಸಾಹಿತ್ಯ ಕ್ಷೇತ್ರಕ್ಕೆ, ಮರಾಠಿ ಸಾಹಿತ್ಯ ಕ್ಷೇತ್ರಕ್ಕೆ, ಅದು ಅಪಾರವಾಗಿರುವಂಥದ್ದು. ಅದು ಕೇವಲ ವಾಜಪೇಯಿ ಅವರು ಹೇಳುವಂಥದ್ದಲ್ಲ, ಅಲ್ಲಿನ ಮಹಾರಾಷ್ಟ್ರದ ಜನರು ಕೂಡ ಒಪ್ಪಿಕೊಂಡಿರುವಂಥದ್ದು. ಬಂಧು ಮಿತ್ರರೇ, ಸಾವರ್ಕರ್ ಅವರ ಸಾಹಿತ್ಯ ಏನಿದೆ ಅದು ಕ್ರಾಂತಿ ಏನು ಮನಸ್ಸನ್ನ ಬಡಿದೆಬ್ಬಿಸಿ ಕ್ರಾಂತಿ ಚಟುವಟಿಕೆಗಳಿಗೆ ತೊಡಗಿಸುವಂತೆ ಮಾಡ್ತಾ ಇತ್ತು. ನಾನು ಈ ಹಿಂದಿನ ಸಂಚಿಕೆಯಲ್ಲಿ ಒಂದು ಮಾತನ್ನು ಹೇಳಿದ್ದೆ, ಒಂದು ಘಟನೆಯನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸಾವರ್ಕರ್ ಅವರು ಲಂಡನ್ನ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ಬೇಕಿದ್ರೆ ಪೊಲೀಸರು ಅವರ ಹತ್ರ ಬಂದು ಒಂದು ಮೇಲಾಧಿಕಾರಿಯ ಆದೇಶದ ಮೇಲೆ ಅವರನ್ನ ಪರೀಕ್ಷೆ ಮಾಡಬೇಕು, ಪರಿಶೀಲನೆ ಮಾಡಬೇಕು. ತಾವು ಏನೋ ಸಶಸ್ತ್ರವನ್ನ ಏನೋ ತಮ್ಮೊಂದಿಗೆ ಸಾಗಿಸ್ತಾ ಇದ್ದೀರಾ, ತಮ್ಮೊಂದಿಗೆ ಯಾವುದೋ ಒಂದು ವೆಪನ್ ಇದೆ ಅನ್ನೋ ಕಾರಣಕ್ಕೆ ನಮಗೆ ಮಾಹಿತಿ ಬಂದಿದೆ, ನಿಮ್ಮನ್ನ ಪರೀಕ್ಷೆ ಮಾಡಬೇಕು ಅನ್ನುವಂಥದ್ದನ್ನ ತಿಳಿಸಿರುವಂಥದ್ದು. ಪೊಲೀಸರು ಅದನ್ನು ತಿಳಿಸ್ತಿದ್ದಂತೆ ಸಾವರ್ಕರ್ ಅವರು ಅವರಿಗೆ ಯಾವುದೇ ತರಹದ ಪ್ರತಿರೋಧವನ್ನು ಒಡೆದೆ ಪರೀಕ್ಷೆಗೆ ತಯಾರಾಗಿ ನಿಲ್ತಾರೆ. ಸರಿ, ನನ್ನನ್ನು ಪರೀಕ್ಷೆ ಮಾಡಿ ಅಂತ. ತದನಂತರ ಆ ಪೊಲೀಸರು ಪರೀಕ್ಷೆ ಮಾಡಿದ ನಂತರ ತಮ್ಮಲ್ಲಿ ಏನಿಲ್ಲ ಅಂತ ಹೇಳ್ತಾರೆ. ತಮ್ಮಲ್ಲಿ ಏನಿಲ್ಲ, ಅವ್ರಿಗೆ ಕ್ಷಮೆಯನ್ನು ಕೇಳ್ತಾರೆ. ಸಾವರ್ಕರ್ ಅವರೇ, ಕ್ಷಮೆ ಇರಲಿ, ನಾವು ಮೇಲಾಧಿಕಾರಿಯ ಆದೇಶ ಅಥವಾ ತಪ್ಪು ದೂರುಗಳೇನೋ ಬಂದಿರಬಹುದು, ಹಾಗಾಗಿ ನಿಮ್ಮನ್ನು ಪರೀಕ್ಷೆ ಮಾಡಿದ್ವಿ ಅಂತ. ಆದ್ರೆ ಸಾವರ್ಕರ್ ಅವರು ಹೇಳ್ತಾರೆ, ಯಾರು ಹೇಳಿದ್ದು ನನ್ನ ಹತ್ರ ಶಸ್ತ್ರ ಇಲ್ಲ ಅಂತ, ನನ್ನೊಂದಿಗೆ ಪೆನ್ ಇದ್ರೆ ಸಾಕು ಅಂತ ತಮ್ಮ ಲೇಖನಿಯನ್ನ ಏನು ಕಿಸೆಯಿಂದ ತೆಗಿತಾರೆ. ಈ ಲೇಖನಿ ಒಂದೇ ಸಾಕು ಅಂತ ಹೇಳ್ತಾರೆ. ಈ ಲೇಖನಿ ಒಂದೇ ಸಾಕು, ನನಗೆ ಇದಕ್ಕಿಂತ ದೊಡ್ಡ ಸಶಸ್ತ್ರ ಯಾವುದೂ ಇಲ್ಲ, ಇದೇ ದೊಡ್ಡ ನನ್ನ ಅಸ್ತ್ರ ಆಗಿರುವಂಥದ್ದು ಸ್ವತಂತ್ರ ಕ್ರಾಂತಿಗೆ ಅಂತ. ಯೋಚನೆ ಮಾಡಿ ಬಂದ ಮಿತ್ರರೇ, ಒಬ್ಬ ಕವಿ ಹೃದಯಿಗೆ ಯಾವ ರೀತಿಯಾಗಿ ಒಂದು ಬರಹ ಅನ್ನುವಂಥದ್ದು ಮುಖ್ಯ ಅಂತ. ಹಾಗೆ ನಮ್ಮ ವಾಜಪೇಯಿ ಅವರು ಇನ್ನೊಂದು ಮುಖ್ಯವಾದ ಮಾತನ್ನು ಕೂಡ ಅವರು ಹೇಳಿದರು. ಈ ಕವಿ ಮತ್ತೆ ಕ್ರಾಂತಿ ಎರಡಿದೆ, ಕವಿತೆ ಮತ್ತು ಕ್ರಾಂತಿ ಇವೆರಡು ಜೊತೆಗೆ ಹೋಗುವಂಥದ್ದು ಬಹಳ ಕಷ್ಟ. ಈ ಕವಿತೆ ಮತ್ತು ಭ್ರಾಂತಿ ಇದು ಸುಲಭವಾಗಿ ಜೊತೆಗೆ ಸಾಗ್ಬಿಡ್ತದೆ ಅಂತ. ಈ ಕವಿತೆ ಮತ್ತು ಕ್ರಾಂತಿ ಏನಿದೆ ಇದು ಎರಡು ತದ್ವಿರುದ್ಧವಾಗಿರುವಂಥದ್ದು ಅಂತ ಜೊತೆಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಾವರ್ಕರ್ ಅವರು ಈ ಎರಡೂ ಕ್ಷೇತ್ರವನ್ನ, ಈ ಕವಿತೆ ಅನ್ನುವ ಕ್ಷೇತ್ರವನ್ನ ಎಷ್ಟು ಸುಲಭವಾಗಿ ಬಳಸಿದ್ರು ಅಂದ್ರೆ ಅದನ್ನ ಕ್ರಾಂತಿಯರಿಗೆ ತಿರುಗಿಸುವಲ್ಲಿ, ಜನರನ್ನ ಎಚ್ಚರಗೊಳಿಸುವಲ್ಲಿ, ಜನರನ್ನ ಬಡಿದಿಬ್ಬಿಸುವಲ್ಲಿ ಬಹಳ ಯಶಸ್ವಿಯಾದ್ರು. ಅವರ ಇಂದಿನ ಎಲ್ಲ ಅವರ ಕವಿತೆಗಳು, ಕೃತಿಗಳು ಆಗಲಿ ಅವರ ಕಾವ್ಯಗಳನ್ನು ತೆಗೆದು ನೋಡಿದ್ರೆ ನಿಮಗೆ ಅದರಲ್ಲಿ ರಾಷ್ಟ್ರೀಯತೆ ಹಾಗೆ ಆ ಕ್ರಾಂತಿಯ ಕಿಚ್ಚು ನಿಮ್ಗೆ ಕಾಣಿಸ್ತದೆ. ಬಂಧು ಮಿತ್ರರೇ, ನೀವು ಸಾವರ್ಕರ್ ಅವರ ಈ ಒಂದು ಈ ಒಂದು ಭಾಗ ಇದೆ ಅದನ್ನು ಮಾತ್ರ ಗಮನಿಸಬಾರದು. ಅವರ ಬಾಲ್ಯವನ್ನು ನೀವು ಗಮನಿಸಬೇಕು. ಅವರ ಬಾಲ್ಯ ಕೂಡ ಇದೇ ತರದ ಒಂದು ವಿಚಾರಗಳಿಂದ ತುಂಬಿತ್ತು.
ಅವರು ಬಾಲ್ಯದಲ್ಲಿ ಕವನಗಳನ್ನ ಕವಿತೆಗಳನ್ನ ಸಾಕಷ್ಟು ಬರಿತಾ ಇದ್ರು, ಹಾಡುಗಳನ್ನು ಬರಿತಾ ಇದ್ರು, ಅದನ್ನ ಸಾರ್ವಜನಿಕ ವೇದಿಕೆಗಳಲ್ಲಿ ಹೇಳ್ತಾ ಇದ್ರು, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇದ್ರು. ಬಹಳಷ್ಟು ಜನಗಳ ಮೆಚ್ಚುಗೆಯನ್ನು ಪಡೆದಿದ್ರು ಅವರು. ಇದರಿಂದಾಗಿ ಗಮನಿಸಬೇಕು ಬಂಧು ಮಿತ್ರರೇ, ನೀವು ಸಾವರ್ಕರ್ ಅವರ ಮನೆಗೆ ಬರ್ತಿದ್ದಂತಹ ಪತ್ರಿಕೆಗಳೇನಿತ್ತು ಅವೆಲ್ಲವೂ ಅವರು ಸಾರ್ವಜನಿಕವಾಗಿ ಈ ಒಂದು ಅವರ ಏನು ಟ್ಯಾಲೆಂಟ್ ಇತ್ತು ಅದನ್ನ ಅವರು ಅಲ್ಲಿ ತೋರಿಸಿ ಅದನ್ನು ಬಹುಮಾನವಾಗಿ ಪಡೆದಿರುವಂಥದ್ದು. ಹಾಗಾಗಿ ಸಾವರ್ಕರ್ ಅವರ ಆ ಕವಿ ಹೃದಯ ಎಂಥದ್ದು ಅನ್ನುವಂಥದ್ದನ್ನು ನೀವು ಗಮನಿಸಬೇಕಾಗ್ತದೆ ಬಂಧು ಮಿತ್ರರೇ. ಅವರು ತದನಂತರ ಭಗತ್ ಸಿಂಗ್ರ ಕುರಿತಾಗಿ ಕೂಡ ಅವರ ನೆನಪಾರ್ಥವಾಗಿ ಬರೆದಿರುವಂತಹ ಹಾಡುಗಳು ತುಂಬಾ ಇದ್ವು. ಆ ಹಾಡುಗಳು ಎಲ್ಲಿ ತಮ್ಮ ಹೆಸರನ್ನ ಹಾಕಿಬಿಟ್ರೆ ಆ ಹಾಡುಗಳಿಗೂ ಕೂಡ ನಿರ್ಬಂಧವನ್ನ ಹೇರಲಾಗ್ತದೆ ಅಂತ ಹೇಳಿ ಅದಕ್ಕೂ ಸಹ ತಮ್ಮ ಹೆಸರನ್ನ ಅವರು ಹಾಕಿರೋದಿಲ್ಲ. ತದನಂತರ ಆ ಹೆಸರುಗಳನ್ನ ಅವರು ಅಲ್ಲಿ ಕೂಡ ಸೂಚಿಸಿರೋದಿಲ್ಲ. ತದನಂತರ ಆ ಹಾಡುಗಳು ಸಾರ್ವಜನಿಕ ಸಭೆಯಲ್ಲಿ ಕೂಡ ಹಾಡಲಾಯಿತು. ಹಾಗೆ ಅದು ಹಲವಾರು ಯುವಕರ ಬಾಯಲ್ಲಿ ಕಂಠಪಾಠವಾಯಿತು, ರಸ್ತೆಗಳಲ್ಲಿ ಹಾಡಲಾಯಿತು ಅದನ್ನ. ಹಾಗಾಗಿ ಸಾವರ್ಕರ್ ಅವರ ಏನು ಉದ್ದೇಶ ಇತ್ತು, ತಾವು ಒಬ್ಬ ಕವಿಯಾಗಿ ಮುಂದುವರೆದು ಹೆಸರನ್ನು ಮಾಡಬೇಕಂತ ಅವ್ರಿಗಿರಲಿಲ್ಲ. ತಮ್ಮ ಬರಹದ ಶಕ್ತಿ ಏನಿತ್ತು ಆ ಬರಹದ ಶಕ್ತಿಯನ್ನ ಬಳಸಿಕೊಂಡು ತನ್ನ ಜನರನ್ನ ಅಥವಾ ತನ್ನ ರಾಷ್ಟ್ರವನ್ನ ಮುಂದೆ ನಡೆಸಬೇಕು ಅನ್ನುವಂಥದ್ದಿತ್ತು. ತನ್ನ ಜನರನ್ನ ಒಗ್ಗೂಡಿಸುವಲ್ಲಿ ನನ್ನ ಬರಹಗಳು ಮುಖ್ಯ ಪಾತ್ರ ವಹಿಸಬೇಕು ಅನ್ನುವಂಥದ್ದು ಅವ್ರ ಗಮನದಲ್ಲಿತ್ತು. ಹಾಗಾಗಿ ಅವರು ಆ ಉದ್ದೇಶವನ್ನ ಹೊಂದಿಕೊಂಡು ಈ ವಿಚಾರವನ್ನ ಅವರು ಆ ಕುರಿತಾಗಿ ಬರಿತಾ ಇದ್ರು. ಹಾಗಾಗಿ ನಾವು ಬಹಳಷ್ಟು ಜನ ಏನು ಈ ಕಮ್ಯುನಿಸ್ಟರು ಹಾಗೆ ಕಾಂಗ್ರೆಸ್ಸಿಗರು ಕೇಳುವಂಥದ್ದು ತಮ್ಮ ಹೆಸರನ್ನ ಸಾವರ್ಕರ್ ಅವರು ಅದರಲ್ಲಿ ಏನು ಪ್ರಕಟಿಸ್ತಾ ಇರಲಿಲ್ಲ ಅಂತ. ಸಾವರ್ಕರ್ ಅವರು ಪ್ರಕಟಿಸದೇ ಇರ್ಲಿಕ್ಕೆ ಒಂದು ಕಾರಣ ಇತ್ತು. ಅದೇ ಅಂದಿನ ಸರ್ಕಾರ ಅವರ ಮೇಲೆ ಇಟ್ಟಿದ್ದಂತಹ ಒಂದು ಕಣ್ಣು. ಹಾಗಾಗಿ ಈ ಹಿಂದುತ್ವ ಪುಸ್ತಕ ಬರಿಬೇಕಿದ್ರೂ ಸಹ ಅವರು ಯಾಕೆ ಪ್ರಕಟಿಸಿಲ್ಲ ಅಂದ್ರೆ ಅದು ಕೇವಲ ಸರ್ಕಾರವನ್ನ ಅವರು ಸರಿಸುವ ಕೆಲಸವನ್ನು ಮಾತ್ರ ಮಾಡಿದ್ದಲ್ಲ. ಆ ಸಮಯಕ್ಕಾಗ್ಲೇ ಖಿಲಾಫತ್ ಆಂದೋಲನ, ಗಾಂಧೀಜಿಯವರ ಖಿಲಾಫತ್ ಆಂದೋಲನ ಮುಗ್ದಿತ್ತು. ಆ ಸಮಯದಲ್ಲಿ ಬಹಳಷ್ಟು ಸರ್ಕಾರದ ಕಾನೂನುಗಳು ಕಟ್ಟುನಿಟ್ಟಾಗಿದ್ವು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ, ಜನರಲ್ಲಿ ತನ್ನ ವಿಚಾರಧಾರೆ ಅನ್ನುವಂತ ಏನೋ ಒಂದು ವಿಚಾರ ಬರಬಾರದು, ಸಾವರ್ಕರ್ ಹಿಂದುತ್ವ ಅಂತ ಬರಬಾರದು ಅನ್ನೋ ಕಾರಣಕ್ಕೆ ಅಂತ. ಆದ್ರೆ ಹಿಂದೂ ವಿರೋಧಿಗಳು ಅದೇ ಹೆಸರನ್ನು ಹೇಳ್ತಿರುವಂತದ್ದು. ಸಾವರ್ಕರ್ ತಮ್ಮ ಹೆಸರನ್ನ ಒಬ್ಬ ಮರಾಠ ಅನ್ನುವ ಹೆಸರಲ್ಲಿ ಅದನ್ನು ಪ್ರಕಟ ಮಾಡ್ತಾರೆ ಹಿಂದುತ್ವ ಪುಸ್ತಕವನ್ನ. ಆ ಹಿಂದುತ್ವ ಪುಸ್ತಕ ಏನಿದೆ, ಆ ಹಿಂದುತ್ವ ಪುಸ್ತಕ ಯಾವುದೇ ಕಾರಣಕ್ಕೂ ಕೂಡ ಆ ಹಿಂದುತ್ವ ಅನ್ನುವ ಒಂದು ತತ್ವ ಸಿದ್ಧಾಂತ ಏನಿದೆ ಅದು ಭ್ರಾತೃತ್ವವನ್ನು ಬೆಸೆಯುವಂತಹ ಒಂದು ಕಲ್ಪನೆ, ಆ ಸಿದ್ಧಾಂತ, ಈ ರಾಷ್ಟ್ರದ ಮೂಲ ಅಸ್ಮಿತೆ, ಈ ರಾಷ್ಟ್ರವನ್ನ ಯಾವ ರೀತಿಯಾಗಿ ಒಂದು ಉನ್ನತ ಸ್ಥಾನಕ್ಕೆ ಉನ್ನತೀಕರಿಸುವ ಕಡೆಗೆ ನಮ್ಮ ಶ್ರಮ ಇರಬೇಕು, ನಮ್ಮ ಮೂಲ ಸತ್ವ ಮಣ್ಣಿನ ಒಂದು ವಿಚಾರವನ್ನು ನಾವು ತಿಳಿದುಕೊಳ್ಬೇಕು ಅನ್ನುವಂಥ ವಿಚಾರಗಳು ಆ ಪುಸ್ತಕದಲ್ಲಿ ತುಂಬಿತ್ತು. ಹಾಗಾಗಿ ಸಾವರ್ಕರ್ ಅವರು ಯಾಕೆ ಅದನ್ನು ಪ್ರಕಟಿಸಿರಲಿಲ್ಲ ಅಂದ್ರೆ, ಯಾಕೆ ಅವರ ಹೆಸರನ್ನು ಪ್ರಕಟಿಸಿರಲಿಲ್ಲ ಅಂದ್ರೆ ತಮ್ಮ ವಿಚಾರಧಾರೆಗಳು ಅಂತ ಅನ್ನಿಸ್ಕೊಳ್ಬಾರ್ದು ಅನ್ನೋ ಒಂದು ಮೂಲ ಕಾರಣ ಇತ್ತು. ಹಾಗಾಗಿ ಸಾವರ್ಕರ್ ಅವರು ಅವರ ಹೆಸರನ್ನು ಪ್ರಕಟಿಸಿರಲಿಲ್ಲ. ಬಂಧು ಮಿತ್ರರೇ, ನೀವು ಗಮನಿಸೋದಿದ್ರೆ ಸಾವರ್ಕರ್ ಅವರನ್ನ ಆ ಸಮಯದಲ್ಲಿ ಬಹಳಷ್ಟು ಗುರಿಯಾಗಿಸ್ಕೊಂಡಿದ್ರು. ಹಾಗಾಗಿ ಅವರಿಗೆ ತಮ್ಮ ಹೆಸರಲ್ಲಿ ಪ್ರಕಟಿಸುವಂಥದ್ದು ಸ್ವಲ್ಪ ಕಷ್ಟಕರವಾಗಿತ್ತು. ಆ ಸಮಯದಲ್ಲಿ ಏನು ತಾವು ತಿಳಿದುಕೊಂಡಂತಹ ವಿಚಾರಗಳನ್ನ ಜನರಿಗೆ ತಲುಪಿಸುವಲ್ಲಿ ತಾನು ಯಶಸ್ವಿ ಆಗಬೇಕು ಹೊರತು ತನ್ನ ಹೆಸರನ್ನ ಹಾಕಿ ಬೆಳೆಯುವಂತ ಕೆಲಸವನ್ನ ನಾವು ಮಾಡಬಾರ್ದು ಅನ್ನುವಂಥದ್ದು ಅವ್ರಿಗೆ ಸ್ಪಷ್ಟವಾಗಿತ್ತು. ಅದು ಕೇವಲ ರಾಷ್ಟ್ರ ಚಿಂತನೆ ಅವರಲ್ಲಿತ್ತು. ಅವರ ಧ್ಯೇಯ ಅಚಲವಾಗಿತ್ತು, ಅವರ ನಿಷ್ಠೆಯೋ ಅಷ್ಟೇ ಇತ್ತು. ಬಂಧು ಮಿತ್ರರೇ, ನಾವು ಗಮನಿಸೋದಿದ್ರೆ ಒಂದು ಮಾತಿದೆ, ಸಾವರ್ಕರ್ ಅವರ ಕ್ರಾಂತಿ ಹಿಮಾಲಯಕ್ಕಿಂತ ಹಿಮಾಲಯದ ಶಿಖರದಂತೆ ಅಂತ. ಅವರ ಕವಿತೆ ಗಂಗಾ ನದಿ ಅಂತ ಇರುವಂಥದ್ದು ಅಂತ. ಅವರು ಎಷ್ಟು ಕ್ರಾಂತಿಕಾರಿ ಅಂತ ಇಡೀ ವಿಶ್ವಕ್ಕೆ ಗೊತ್ತಿದೆಯೋ, ಅದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಅವ್ರ ಕವಿಯಾಗಿರುವಂಥದ್ದು. ಅವರನ್ನ ಒಂದು ಕ್ರಾಂತಿ ಕವಿ ಅಂತ ಹೇಳ್ಬೋದು, ಒಂದು ಸುಧಾರಣೆಯ ಕವಿ ಅಂತ ಹೇಳ್ಬೋದು, ಸಮಾಜದ ಬದಲಾವಣೆಯನ್ನ ಬಯಸಿದಂಥ ಕವಿ ಅಂತ ಹೇಳ್ಬೋದು, ಒಂದು
ಮನಸ್ಸಿಗೆ ಬೌದ್ಧಿಕವಾಗಿ ವಿಚಾರವನ್ನ ತಿಳಿಸಿಕೊಟ್ಟು ಒಂದು ಸದೃಢ ಸಮಾಜವನ್ನ ಹಾಗೆ ರಾಷ್ಟ್ರವನ್ನ ಕಟ್ಟುವಂತ ಕಡೆಗೆ ಶ್ರಮಿಸಿದಂತ ಕವಿ ಅಂತ ಕರಿಬಹುದು. ಅದು ಬಿಟ್ಟು ಏನು ಈ ಕಾಂಗ್ರೆಸ್ಸಿಗರು ಕಮ್ಯುನಿಸ್ಟರು ವಾದ ಮಾಡ್ತಾ ಇದ್ದಾರೋ ಅವರೊಬ್ಬ ಕವಿಯೇ ಅಲ್ಲ ಅಂತ. ಅವರು ಮೊದಲು ಸಾವರ್ಕರ್ ರವರ ಕೃತಿಗಳನ್ನ ಆಗ್ಲಿ ಸಾಹಿತ್ಯಗಳನ್ನು ಹಾಗೆ ಹಾಡುಗಳನ್ನು ಕವನಗಳನ್ನು ಓದಿ ನೋಡಬೇಕು. ಅವರು ಯಾವುದನ್ನು ಓದಿ ನೋಡೋದಿಲ್ಲ, ಅವರು ಕೇವಲ ವಾದಗಳನ್ನು ಮಾಡ್ತಾ ಹೋಗ್ತಾರೆ. ಬಂಧು ಮಿತ್ರ, ನನ್ನಲ್ಲಿ ಸುಮಾರು ಜನ ಪ್ರಶ್ನೆ ಕೇಳಿದ್ರು, ನಿಮ್ಮ ಮೊದಲ ಸಂಚಿಕೆಗಳು ಬಹಳ ದೀರ್ಘವಾಗಿ ಬರ್ತಾ ಇತ್ತು, ಇವಾಗ ಬಹಳ ಕಡಿಮೆ ಬರ್ತಾ ಇದೆ, ಯಾಕೆ ಅಂತ. ಬಂಧು ಮಿತ್ರರೇ, ನಾನು ಮೊದಲನೇದಾಗಿ ತೆಗೆದುಕೊಂಡಂತಹ ಕೆಲವು ಪ್ರಶ್ನೆಗಳೇನಿತ್ತು, ಆ ಪ್ರಶ್ನೆಗಳು ಅದು ಬಹಳ ಮೇಜರ್ ಅಂತ ಹೇಳ್ತಾರೆ, ಅದು ಬಹಳ ದೊಡ್ಡ ಪ್ರಶ್ನೆಯಾಗಿತ್ತು. ಅದು ಕರ್ನಾಟಕಕ್ಕೆ ನಾವು ಹೋಲಿಸ್ಕೊಂಡ್ರೆ ಬಹಳಷ್ಟು ಜನರಿಗೆ ಗೊಂದಲವಿದ್ದಂತಹ ಕೆಲವು ಪ್ರಶ್ನೆಗಳನ್ನು ನಾನು ಮೊದಲನೇದಾಗಿ ತಗೊಂಡೆ, ಕೊನೆಯದಾಗಿ ಈ ಪ್ರಶ್ನೆಗಳನ್ನು ತೆಗೆದುಕೊಳ್ತಾ ಬಂದೆ. ಕಳೆದ ಸಂಚಿಕೆಯಲ್ಲಿ ನಾನು ತೆಗೆದಂತಹ ಪ್ರಶ್ನೆ ಕೂಡ ಬಹಳ ದೊಡ್ಡ ಪ್ರಶ್ನೆಯಾಗಿತ್ತು. ಆ ಕುರಿತೇ ಕಳೆದ ಸಂಚಿಕೆಯಲ್ಲಿ ನಾನು ಕೆಲವು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆದರೆ ಈ ಕವಿ ಅನ್ನೋ ವಿಚಾರ ವಾದಗಳು ಹೆಚ್ಚಿನ ಮಟ್ಟಿನಲ್ಲಿ ಪ್ರಚಲಿತದಲ್ಲಿದ್ರು ಇಲ್ಲದಿದ್ರು ಸಹ, ಆದರೆ ಈ ಕುರಿತಾಗಿ ನಾವು ಮಾತಾಡಬೇಕಾಗಿದೆ, ಸಮಾಜಕ್ಕೆ ಅದನ್ನ ತಿಳಿಸ್ಕೊಡ್ಬೇಕಾಗಿದೆ. ಬಂಧು ಮಿತ್ರರೇ, ನಾವು ಈ ಒಂದು ಸಾವರ್ಕರ್ ಅವರ ಕವಿತೆಯನ್ನ ಇವರು ಏನ್ ಹೇಳ್ತಾ ಇದ್ದಾರೆ ಸುಳ್ಳು ಅಂತ. ಇಂದು ಸಾವರ್ಕರ್ ಅವರ ಆ ಎಲ್ಲಾ ಕವಿತೆಗಳು ಕನ್ನಡ ಅನುವಾದವನ್ನ ಪಡಿತಾ ಇದೆ. ಸಾವರ್ಕರ್ ಸಾಹಿತ್ಯ ಸಂಘ ಅದೇ ಕೆಲಸವನ್ನ ನಡೆಸಿಕೊಡ್ತಾ ಇದೆ. ಆ ಕೆಲಸ ನಡೆಸುವಲ್ಲಿ ಮುಂದಿನ ದಿನಗಳಲ್ಲಿ ಅದು ಯಶಸ್ಸನ್ನು ಹೊಂದುತ್ತದೆ. ಹಾಗಾಗಿ ನಾವು ನಮ್ಮ ಜನರಿಗೆ ಏನು ಈ ವಿಚಾರಗಳು ಏನಿದೆ, ಸಾವರ್ಕರ್ ವಿಚಾರಗಳು ಅಥವಾ ವಿಚಾರಧಾರೆ, ಆ ವಿಚಾರಧಾರೆಯನ್ನ ಏನು ರಾಷ್ಟ್ರ ಕಟ್ಟುವಡೆಗೆ ಯುವ ಮನಸ್ಸುಗಳನ್ನ ಅಥವಾ ಜನಶಕ್ತಿಯನ್ನ ಜನರನ್ನ ಬಡಿದೆಬ್ಬಿಸುವ ಕೆಲಸವನ್ನು ಮಾಡ್ತದೆ ಅವರ ಬರಹಗಳು. ಅದನ್ನ ತಿಳಿಸ್ಕೊಡ್ಬೇಕಾಗಿದೆ. ಬಂಧು ಮಿತ್ರರೇ, ಈ ತಿಳಿಸಿಕೊಡುವಂತ ಕಾರ್ಯದಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಇದೆ. ಕೇವಲ ನನ್ನ ಜವಾಬ್ದಾರಿ ಆಗಿರಲಿ ಅಥವಾ ಸಾವರ್ಕರ್ ಸಾಹಿತ್ಯ ಸಂಘದ ಜವಾಬ್ದಾರಿ ಆಗಿರಲಿ ಅಥವಾ ಏನು ಹಿಂದೂಪರ ಸಂಘಟನೆಗಳು ಆಗಿರಲಿ ಅಥವಾ ಕೆಲ ಸಾವರ್ಕರ್ ರ ಕುರಿತಾಗಿರುವಂತಹ ಸಂಘಟನೆಗಳು, ಇವರ ಕೆಲಸ ಮಾತ್ರ ಅಲ್ಲ, ಇದು ಜನಸಾಮಾನ್ಯರ ಕೆಲಸ ಕೂಡ ಆಗಿದೆ. ಯಾರು ಸಾವರ್ಕರ್ ಅವರನ್ನ ಜೀವನಕ್ಕೆ ತೆಗೆದುಕೊಂಡಿದ್ದಾರೋ, ಸಾವರ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಪಾಲಿಸ್ತಿದ್ದಾರೋ ಅವರೆಲ್ಲರ ಕೆಲಸವೂ ಕೂಡ ಇದು ಜನಸಾಮಾನ್ಯರಿಗೆ ತಲುಪುವಂತೆ ಮಾಡುವಂಥದ್ದು. ಹಾಗಾಗಿ ಸಾಮಾನ್ಯರಲ್ಲಿ ಏನು ಗೊಂದಲ ಇದೆ ಅದನ್ನ ನಾವು ಗಮನಿಸಬೇಕಾಗ್ತದೆ. ಬಂಧು ಮಿತ್ರರೇ, ನಾವು ಇಂದಿನ ದಿನಗಳಲ್ಲಿ ಈ ಕುರಿತಾದ ಸ್ಪಷ್ಟತೆಯನ್ನ ಜನರಿಗೆ ನೀಡಬೇಕಾಗಿದೆ. ನಾನು ಕಾಂಗ್ರೆಸ್ಸಿಗರಿಗೆ ಹಾಗೂ ಕಮ್ಯುನಿಸ್ಟರಿಗೆ ಒಂದು ಸವಾಲನ್ನು ಕೇಳ್ತೇನೆ. ಈ ಸವಾಲನ್ನ ಮುಕ್ತವಾಗಿ ತೆಗೆದುಕೊಳ್ಳಿ. ಅದೇನೆಂದ್ರೆ, ನೀವು ಸಾವರ್ಕರ್ ಅವರ ಎಲ್ಲಾ ಕೃತಿಗಳನ್ನ ಗಮನಿಸಿ, ಅದನ್ನು ಓದಿ, ತದನಂತರ ಚರ್ಚೆಗೆ ಇಳಿಬೇಕು ಅಂತ. ಅದನ್ನು ಓದಿದ ನಂತರ ನೀವು ಚರ್ಚೆಗೆ ಇಳಿರಿ, ನಿಮಗೆ ತಿಳಿಯುತ್ತದೆ ಸಾವರ್ಕರ್ ಒಬ್ಬ ಕವಿ ಅಲ್ವೋ ಹೌದು ಅಂತ. ಇನ್ನೊಂದು ನಿಮಗೆ ನಾನು ಸಜೆಷನ್ ಅನ್ನು ಕೊಡ್ತೇನೆ. ಸಾವರ್ಕರ್ ಅವರ ಬಾಲ್ಯದಿಂದ ಹಾಗೆ ಅವರ ಏನು ಮರಣದ ನಂತರ ಏನು ಮರಣದ ತನಕ ಇರುವಂತ ಜೀವನದ ಕೊನೆಯ ತನಕ ಅವರ ಕಥೆಯನ್ನ ನೀವು ಓದಬೇಕು. ಯಾಕಂದ್ರೆ ಆ ಓದುವ ಅವಶ್ಯಕತೆ ಇದೆ. ನಿಮ್ಮಲ್ಲಿ ಬಹಳಷ್ಟು ಜ್ಞಾನದ ಕೊರತೆ ಇದೆ, ನಿಮ್ಮಲ್ಲಿ ಅಧ್ಯಯನದ ಕೊರತೆ ಇರುವುದಕ್ಕೆ ಇಷ್ಟೊಂದು ವಾದಗಳು ನಿಮ್ಮಲ್ಲಿ ಕಾಣಿಸ್ಕೊಳ್ತಿರುವಂಥದ್ದು. ಬಂಧು ಮಿತ್ರರೇ, ಬಹುಶಃ ನಾವು ಗಮನಿಸಿರ್ಬೋದು, ಈ ಶಾಲೆಗಳಲ್ಲಾಗಿರ್ಲಿ ಅಥವಾ ಏನು ಕಾಲೇಜುಗಳಲ್ಲಿ ಯಾರಿಗೆ ಅರ್ಥ ಆಗಿರೋಲ್ಲೋ ಅವರಿಗೆ ಮಾತ್ರ ಈ ತರದ ಏನು ಕೆಲವು ಆ ವಿಚಾರವಾಗಿ ವಾದಗಳು ಬರುವಂಥದ್ದು ಅಥವಾ ಆ ಕುರಿತಾಗಿ ಪ್ರಶ್ನೆ ಬರುವಂಥದ್ದು. ವಿಚಾರಗಳ ಅರ್ಥ ಆಗೋ ತನಕನೂ ಸಹ ಆ ವಾದಗಳು ನಿಲ್ಲೋದಿಲ್ಲ. ಹಾಗಾಗಿ ಆ ವಿಚಾರಗಳ ಅರ್ಥ ಆಗಬೇಕು ಅಂದ್ರೆ ಸಾವರ್ಕರ್ ಅವರ ಜೀವನ ಕಥೆಯನ್ನು ಓದಬೇಕು. ನೀವು ಸಾವರ್ಕರ್ ಅವರ ಏನು ಕವನಗಳು, ಕೃತಿಗಳು ಹಾಗೆ ಸಾಹಿತ್ಯಗಳನ್ನ ನೀವು ಓದಬೇಕು. ಓದಿದ ನಂತರ ವಾದವನ್ನು ಮಾಡಬೇಕು. ನೀವು ಓದದೆ ಈ ವಾದವನ್ನು ನಡೆಸಿದ್ದೆ ಆದಲ್ಲಿ ಅದು ಕೇವಲ ಶೂನ್ಯವಾಗಿ ಉಳಿಯುವಂಥದ್ದು ಹೊರತು ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಉತ್ತರವನ್ನು ಕಂಡುಕೊಳ್ಬೇಕು ಅಂದ್ರೆ ಅದು ನಿಮ್ಮಿಂದನೇ ಸಾಧ್ಯ. ಹಾಗಾಗಿ ಅವರ ಜೀವನವನ್ನ ಹಾಗೆ ಅವರ ಎಲ್ಲಾ ಸಾಹಿತ್ಯ ಭಂಡಾರವನ್ನು ಅಧ್ಯಯನ ಮಾಡಿ ತದನಂತರ ಈ ವಾದವನ್ನು ಮಾಡುವಂಥದ್ದು ಸೂಕ್ತ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಬಂಧು ಮಿತ್ರರೇ, ಮುಂದಿನ ಸಂಚಿಕೆಯಲ್ಲಿ ನಾವು ಸಾವರ್ಕರ್ ರವರು ಹಿಂದೂ ಯುವಕರನ್ನ ಬ್ರಿಟಿಷ್ ಸೈನ್ಯಕ್ಕೆ ಸೇರಬೇಕು ಅಂತ ಹೇಳ್ತಾ ಇದ್ರ, ಹಾಗೆ ಸುಭಾಷ್ ಚಂದ್ರ ಬೋಸ್ರ ಏನು INA ಸೇನೆ ಇತ್ತು ಅದಕ್ಕೆ ಸೇರಬಾರ್ದು ಅಂತ ಏನು ಆಜ್ಞೆಗಳನ್ನು ಹೊರಡಿಸ್ತಿದ್ರ,
ಹಾಗೆ ಕ್ವಿಟ್ ಇಂಡಿಯಾ ಚಳುವಳಿಗೆ ಅವರು ತಮ್ಮ ಬೆಂಬಲವನ್ನು ಸೂಚಿಸಿದ್ರ ಅನ್ನುವಂಥ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿ ತನಕ ನಾನು ಈ ಕುರಿತಾಗಿ ಏನು ವಿಚಾರಗಳನ್ನು ಮಾತನಾಡಿದ್ನೋ ಆ ಕುರಿತಾಗಿ ಕೆಲವು ಅಧ್ಯಯನಗಳನ್ನು ನಡೆಸಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಬಂಧು ಮಿತ್ರರೇ. ಜೈ ಹಿಂದ್, ಜೈ ಭಾರತ್, ಭಾರತ್ ಮಾತಾ ಕಿ ಜೈ.